ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ ಸ್ನೇಹಿತರೆ. ಇವತ್ತು ನಾನು ಮಂಡ್ಯದಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವಂಥ ಊರು ಕರಡಕೆರೆ. ಸೊ ಇಲ್ಲೇ ಜಾಗದಲ್ಲಿ ನಾನು ಕೂಡ ಕೆಲಸ ಮಾಡ್ತಾ ಇರೋದು. ಈ ಊರಿನಲ್ಲಿ ಇವತ್ತು ಪ್ರಧಾನ ಬಾಗಿಲು ಪ್ರತಿಷ್ಠಾಪನಾ ಮುಹೂರ್ತ, ಅಂದರೆ ದೇವಸ್ಥಾನಕ್ಕೆ ಬೇಕಾದಂಥ ಪ್ರಧಾನ ಬಾಗಿಲ ಪ್ರತಿಷ್ಠಾಪನಾ ಮುಹೂರ್ತ ಕಾರ್ಯಕ್ರಮ ಇತ್ತು. ಈ ಥರದ ಕಾರ್ಯಕ್ರಮಕ್ಕೆ ಅಕ್ಕಪಕ್ಕದ ಊರಿನವರು ಎಷ್ಟೋ ಜನ ಬರಬೇಕಂತ ಅಂದ್ಕೊಂಡಿರ್ತಾರೆ, ಬಟ್ ಯಾವುದೇ ಕಾರಣಗಳಿಂದ ಬರಲಿಕ್ಕಾಗಿರಲ್ಲ. ಹಾಗೆ ಎಷ್ಟೋ ಜನಕ್ಕೆ ಇಂಥ ಕಾರ್ಯಕ್ರಮ ನೋಡುವಂಥ ಆಸೆ ಇರುತ್ತೆ. ಅದೇ ಕಾರಣಕ್ಕೆ ಇವತ್ತು ನಾನು ಈ ಊರಿನ ಬಾಗಿಲು ಪ್ರತಿಷ್ಠಾಪನಾ ಮುಹೂರ್ತ ಪ್ರತಿಯೊಂದು ವಿಡಿಯೋನ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಶ್ರೀಮತೆ ರಾಮಾನುಜಾಯ ನಮಃ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಕ್ಮ ವ್ಯಾಮೋಹತಃ ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶನಂ ಕಬೀಜಂ ಅಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ. ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗ್ಯತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಇವತ್ತು ಶ್ರೀರಾಮಚಂದ್ರನ ಪಾದಸೇವಕರಾದಂತಹ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿಯನ್ನ ನಾವು ಮನಸ್ಸಲ್ಲಿ ಧ್ಯಾನ ಮಾಡ್ತಾ, ಆ ಸೀತಾ ಸಮೇತ ಶ್ರೀರಾಮಚಂದ್ರ ಪರಬ್ರಹ್ಮ ಸ್ವಾಮಿ, ಲಕ್ಷ್ಮಣ ಭರತ ಶತ್ರುಘ್ನ ಸಮೇತ ಹನುಮತ್ ಸಮೇತ ಸಪರಿವಾರ ಶ್ರೀ ರಾಮಸ್ವಾಮಿಯವರಿಗೆ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ, ಇವತ್ತು ನಾವು ಕರಡಕೆರೆ ಅನ್ನುವಂತಹ ಒಂದು ಗ್ರಾಮದಲ್ಲಿದ್ದೀವಿ. ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕರಡಕೆರೆ ಅನ್ನುವಂತಹ ಒಂದು ಗ್ರಾಮ. ಈ ಗ್ರಾಮ ಒಂದು ಪ್ರಾಚೀನವಾದಂತಹ ಗ್ರಾಮ, ಅತ್ಯಂತ ಪ್ರೀತಿ ಮತ್ತು ಪರಸ್ಪರ ಸೌಹಾರ್ದತೆಯಿಂದ ಇರುವಂತಹ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಒಂದು ಪುರಾತನವಾದಂತಹ ಒಂದು ಆಂಜನೇಯ ಸ್ವಾಮಿ, ಪ್ರಸನ್ನಾಂಜನೇಯ ಸ್ವಾಮಿ ಅಂತ ಹೆಸರು. ಆ ಪ್ರಸನ್ನಾಂಜನೇಯ ಸ್ವಾಮಿಯ ದೇವಾಲಯ ಈ ಊರಿನಲ್ಲಿ ಇತ್ತು, ಇವಾಗಲೂ ಇದೆ. ಈ ಪ್ರಸನ್ನಾಂಜನೇಯ ಸ್ವಾಮಿಯ ದೇವಾಲಯದ ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರೆ, ಇದು ಅತ್ಯಂತ ಶಕ್ತಿಯುತವಾದಂತಹ ಒಂದು ದೇವಾಲಯ. ಕಾರಣ ಏನು ಅಂತಂದ್ರೆ, ಇಲ್ಲಿ ಸಾಕ್ಷಾತ್ ಹನುಮಂತನು ಸಾನ್ನಿಧ್ಯ ಮಾಡಿದಂತಹ ಒಂದು ದೇವಾಲಯ. ಯಾಕಂದ್ರೆ ಈ ದೇವಾಲಯಕ್ಕೆ ಸಾವಿರಾರು ಭಕ್ತರು ನಡ್ಕೊಳ್ತಾರೆ ಮತ್ತು ಜಾಗೃತವಾದಂತಹ ದೇವಸ್ಥಾನ. ಯಾವುದೇ ಮನಸ್ಸಿನ ತೊಂದರೆಗಳು, ಅದನ್ನು ಆಧುನಿಕ ಪರಿಭಾಷೆಯಲ್ಲಿ ನಾವು ಮನೋರೋಗಗಳು ಅಂತ ಕರಿತೀವಿ. ಪ್ರಾಚೀನ ಕಾಲದಲ್ಲಿ ಭೂತ ಪ್ರೇತ ಪಿಶಾಚಿಗಳು ಅಂತ ಕರಿತೀವಿ. ಆ ಭೂತ ಪ್ರೇತ ಪಿಶಾಚಿಗಳು, ಯಕ್ಷಿಣಿ, ಡಾಕಿನಿ, ಶಾಕಿನಿ, ನೀಲಿ, ಬಾಲ ಇತ್ಯಾದಿ ಗ್ರಹ ಬಾಧೆ ಇದ್ದವರು ಕೂಡ ಈ ಹನುಮಂತನ ದೇವಸ್ಥಾನಕ್ಕೆ ಬಂದರೆ, ರೋಗಗಳಿಂದ ಬಾಧೆ ಇಲ್ಲಿ ಇರೋರು ಈ ದೇವಸ್ಥಾನಕ್ಕೆ ಬಂದು ಆಂಜನೇಯ ಸ್ವಾಮಿಯ ಉತ್ಸವವನ್ನು ಮಾಡಿಸಿದ್ರೆ ಅವರಿಗೆ ಒಳ್ಳೆಯದಾಗ್ತದೆ ಅನ್ನುವಂತಹ ನಂಬಿಕೆ ಅನೇಕ 100 ವರ್ಷಗಳಿಂದ ನಡ್ಕೊಂಡು ಬಂದಿರುವಂತಹದ್ದು. ಅಂತಹ ಒಂದು ಪ್ರಾಚೀನವಾದ ಜಾಗೃತವಾದಂತಹ ಆಂಜನೇಯ ಸ್ವಾಮಿ ದೇವಾಲಯ ಇರುವಂತಹ ಜಾಗ ಕರಡಕೆರೆ. ಇಂತಹ ಕರಡಕೆರೆಯಲ್ಲಿ ಪ್ರಾಚೀನವಾದ ಆಂಜನೇಯ ಸ್ವಾಮಿಯ ದೇವಾಲಯ ಇತ್ತು. ಆ ದೇವರ ವಿಗ್ರಹವನ್ನು ಇವತ್ತಿಗೂ ನಾವು ನೋಡಬಹುದು. ಆ ದೇವಾಲಯದ ದೇವರ ಶೈಲಿಯನ್ನು ಗಮನಿಸಿದ್ರೆ ಸುಮಾರು 600 ವರ್ಷದ ಹಳೆಯ ದೇವಾಲಯ. ವಿಜಯನಗರ ಕಾಲದ ಆರಂಭ ಕಾಲದಲ್ಲಿ ಮಾಡಲ್ಪಟ್ಟಂತಹ ಒಂದು ದೇವಾಲಯ ಆಂಜನೇಯ ಸ್ವಾಮಿ, ಪ್ರಸನ್ನಾಂಜನೇಯ ಸ್ವಾಮಿ. ಇಂತಹ ಒಂದು ಪ್ರಸನ್ನಾಂಜನೇಯ ಸ್ವಾಮಿಯ ಪ್ರಾಚೀನ ದೇವಾಲಯ ಬಹಳ ಶಿಥಿಲವಾಗಿತ್ತು. ಶಿಥಿಲವಾಗಿದ್ದರಿಂದಾಗಿ ಏನಾಯಿತು, ದೇವಾಲಯ ಕೆಳಗೆ ಬೀಳುವ ಹಂತಕ್ಕೆ ಬಂದಿತ್ತು ಮತ್ತು ಹೆಚ್ಚಿನ ಭಕ್ತಾದಿಗಳಿಂದಾಗಿ ಅಲ್ಲಿ ಆ ದೇವಾಲಯಕ್ಕೆ ಬಂದಂತಹ ಜನಸಂದಣಿಯನ್ನು ನಿಯಂತ್ರಿಸೋದಕ್ಕೆ ಕಷ್ಟ ಆಗ್ತಾ ಇತ್ತು. ಅದು ಅಲ್ಲದೆ ಪ್ರತಿ ಶನಿವಾರ ಉತ್ಸವಗಳು, ಶ್ರಾವಣ ಮಾಸದಲ್ಲಿ ಉತ್ಸವಗಳು, ವಿಜಯದಶಮಿಯಲ್ಲಿ ಮೆರವಣಿಗೆ, ಕಾರ್ತೀಕ ಮಾಸದಲ್ಲಿ ಪೂಜೆಗಳು, ಇವೆಲ್ಲದಕ್ಕೂ ಪ್ರಾಚೀನವಾದ ದೇವಾಲಯ ಶಕ್ತಿ ಕಡಿಮೆ ಆಗಿದ್ದರಿಂದ ಹೊಸ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಪ್ರಯತ್ನ ನಡೀತಾ ಇತ್ತು. ಈ ದೇವಾಲಯದ ಇನ್ನೂ ಒಂದು ವಿಶೇಷ ಏನು ಅಂತ ಕೇಳಿದ್ರೆ, ಈ ಪ್ರಾಚೀನ ಹನುಮಂತನ ದೇವಾಲಯದಲ್ಲಿ ಇಲ್ಲಿ ಪ್ರಾಚೀನ ಕಾಲದ ಚಿನ್ನ ಬೆಳ್ಳಿಯೂ ಕೂಡ ಇತ್ತು.
ಆ ಪ್ರಾಚೀನ ಗೋಡೆಯನ್ನು ಅಗೆಯುವಾಗ ಚಿನ್ನ ಮತ್ತು ಬೆಳ್ಳಿ ಸಿಕ್ತು. ಅದೇ ಚಿನ್ನ ಮತ್ತು ಬೆಳ್ಳಿಯಲ್ಲಿಯೇ ಊರವರೆಲ್ಲ ಸೇರಿ ಒಂದು ಅತ್ಯದ್ಭುತವಾದ ಚಿನ್ನದ ಕಿರೀಟ ಮತ್ತು ಬೆಳ್ಳಿಯ ಕವಚವನ್ನು ಕೂಡ ದೇವರಿಗೆ ಮಾಡಿಸಿದ್ದಾರೆ. ಇಂತಹ ದೇವಾಲಯ ಶಿಥಿಲವಾಗಿರುವಾಗ ಈ ದೇವಾಲಯವನ್ನು ಹೊಸದಾಗಿ ಕಟ್ಟಬೇಕು ಅಂತೇಳಿ ನಮ್ಮ ಕರಡಕೆರೆ ಗ್ರಾಮದ ಮುಖ್ಯಸ್ಥರೆಲ್ಲ ಸೇರಿ ಒಂದು ತೀರ್ಮಾನವನ್ನು ತೆಗೆದುಕೊಂಡರು. ಒಂದು ಭವ್ಯವಾದ ಶಿಲಾಮಯವಾದ ದೇವಾಲಯವನ್ನು ಸರಿಯಾದ ರೀತಿಯಲ್ಲಿ ಅಧಿಷ್ಠಾನ, ಭಿತ್ತಿ, ಕಪೋತ, ಪ್ರಸ್ತರ, ಗ್ರೀವ, ಸ್ತೂಪಿ, ಶಿಖರ ಇತ್ಯಾದಿಗಳಿಂದ ಸೇರಿದ ಷಡ್ವರ್ಗದಿಂದ ಯುಕ್ತವಾದ ದೇವಾಲಯವನ್ನು ಕಟ್ಟಬೇಕು, ಆಗಮೋಕ್ತವಾಗಿ ಕಟ್ಟಬೇಕು, ಪೂಜೆಗಳನ್ನು ಶಾಸ್ತ್ರಬದ್ಧವಾಗಿ ನಡೆಸಬೇಕು ಅಂತ ಹೇಳಿ ಊರವರು ಯೋಚನೆಯನ್ನು ಮಾಡಿದ್ರು. ಹಾಗಾಗಿ ಊರವರೆಲ್ಲ ಸೇರಿ ನಮ್ಮ ಯತಿರಾಜದಾಸರ್ ಗುರುಪೀಠಕ್ಕೆ ಬಂದಾಗ ನಾವು ಯತಿರಾಜದಾಸರ್ ಗುರುಪೀಠದಿಂದ ಹೀಗೆ ದೇವಾಲಯವನ್ನು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ನಾವು ಇಲ್ಲಿಗೆ ಬಂದು ಈ ದೇವಾಲಯವನ್ನು ನೋಡಿ ಈ ದೇವಾಲಯಕ್ಕೆ ಆಗಮೋಕ್ತ ಸಲಹೆಗಳನ್ನು ನೀಡುವುದರ ಮೂಲಕ ನಾವು ಶ್ರೀರಾಮ ಮಂದಿರದ ಪ್ರತಿಷ್ಠೆ ಯಾವತ್ತಾಯಿತೋ ಆವತ್ತೇ ಶ್ರೀರಾಮ ದೇವರ ಅಯೋಧ್ಯೆಯ ದೇವರ ಪ್ರತಿಷ್ಠೆಯಾದ ದಿನ ಅಯೋಧ್ಯ ರಾಮಚಂದ್ರನ ಸೇವಕನಾದಂತಹ ಶ್ರೀರಾಮ ಪಾದ ಸೇವಕನಾದಂತಹ ಆಂಜನೇಯ ಸ್ವಾಮಿಯ ದೇವಾಲಯದ ಭೂಮಿ ಪೂಜೆಯನ್ನು ಇಲ್ಲಿ ನೆರವೇರಿಸಿದ್ವಿ. ಅಲ್ಲಿ ರಾಮದೇವರಿಗೆ ಪ್ರತಿಷ್ಠೆ, ಇಲ್ಲಿ ಆಂಜನೇಯ ದೇವರಿಗೆ ಭೂಮಿಯ ಪೂಜೆಯ ಮುಹೂರ್ತ ಹೀಗೆ ನಡೀತು. ಕಳೆದ ಉತ್ಥಾನ ದ್ವಾದಶಿಯ ದಿನ ಅಂದರೆ ತುಳಸಿ ಪೂಜೆಯ ದಿನ ನಮ್ಮ ಮದ್ದೂರಿನ ಉಗ್ರ ನರಸಿಂಹಸ್ವಾಮಿ ದೇವಾಲಯದ ಅರ್ಚಕರಾದಂತಹ ಬಾಲಾಜಿ ಸ್ವಾಮಿ ಮತ್ತು ನಾವು ಎಲ್ಲ ಸೇರಿ ಇಲ್ಲಿ ಕಳಾಕರ್ಷಣೆಯನ್ನು ಮಾಡಿ ಹೋಮವನ್ನು ನೆರವೇರಿಸಿ ಆ ಸ್ವಾಮಿಯನ್ನು ನಾವು ಕಳೆಗಳನ್ನು ಒಂದು ಕಲಶಕ್ಕೆ ಆವಾಹನ ಮಾಡಿ ಆ ವಿಗ್ರಹವನ್ನು ತೆರೆದು ಧಾನ್ಯವಾಸವನ್ನು ಮಾಡಿದ್ವಿ. ಆವತ್ತಿನಿಂದ ಅಂದರೆ ಕಳೆದ 2 ವರ್ಷದ ಒಳಗೆ ಅಂದರೆ 23ರಲ್ಲಿ ಮಾಡಿದ್ವಿ, 24ರಲ್ಲಿ 22ರಲ್ಲಿ ನಮ್ಮ ಭೂಮಿ ಪೂಜೆ, 22 ತುಳಸಿ ಪೂಜೆ. ಹಾಗೆ 2 ವರ್ಷಗಳ ಕಾಲದಲ್ಲಿ ನಾವು ಇಲ್ಲಿ ಮತ್ತೆ ತುಳಸಿ ಪೂಜೆ ಮಾಡೋಷ್ಟರೊಳಗೆ ನೋಡಿ ದೇವಸ್ಥಾನ ಎಷ್ಟು ಭವ್ಯವಾಗಿ ಬಂದಿದೆ. ಸುಮಾರು 70% ಅಂದರೆ 70% ದೇವಾಲಯ ಮುಗಿದೋಗಿದೆ. ಈ ಸುತ್ತಮುತ್ತಲ ಎಲ್ಲೂ ಇಲ್ಲದೆ ಇರುವಂತಹ ಅತ್ಯದ್ಭುತವಾದ ಕಲ್ಲಿನ ಕಟ್ಟಡವನ್ನು ಇಲ್ಲಿ ಮಾಡಲಾಗಿದೆ. ಇದಕ್ಕಾಗಿ ನಾವು ಊರಿನ ಗ್ರಾಮಸ್ಥರೆಲ್ಲ ಬಂದಾಗ ಯಾರಿಗೆ ಈ ಕೆಲಸವನ್ನು ಕೊಡಬೇಕು, ಈ ಕಲ್ಲಿನ ಕೆಲಸವನ್ನು ಅಂತ ನಾವು ಯೋಚನೆಯನ್ನು ಮಾಡಿದ್ವಿ. ಆಗ ಕಲ್ಲಿನ ಕೆಲಸವನ್ನು ಕೊಡೋದಾದರೆ ನಾವು ಸರಿಯಾದವರಿಗೆ ಕೊಡಬೇಕು, ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡೋರಿಗೆ ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ನಮ್ಮ ಮುರುಡೇಶ್ವರದ ನಮ್ಮ ಈಶ್ವರ ನಾಯಕನಿಗೆ ಆ ಕೆಲಸವನ್ನು ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿ ಊರವರೆಲ್ಲ ಈಶ್ವರ ನಾಯಕನಿಗೆ ಮತ್ತು ಅವನ ಪರವಾಗಿ ರಾಜೇಶ್ ಇಲ್ಲಿದ್ದಾರೆ, ಇವರಿಗೆ ಊರಿನ ಸೇರಿ ಕೊಟ್ಟರು. ಇವತ್ತಿಗೂ ಕೂಡ ಈ ಮುರುಡೇಶ್ವರದವರೇ ಈ ಊರಿನ ದೇವಾಲಯವನ್ನು ಅತ್ಯದ್ಭುತವಾಗಿ ಮಾಡಿದ್ದಾರೆ. ಇವತ್ತು ಆ ದೇವಾಲಯದ ಮುಖ್ಯವಾದ ಘಟ್ಟ ಅಂದರೆ ದ್ವಾರಬಂಧ ಪ್ರತಿಷ್ಠೆ ಮತ್ತು ದೇಹಲಿ ಪೂಜಾ ಅಂತ. ದ್ವಾರಬಂಧ ಪ್ರತಿಷ್ಠೆ ಅಂದ್ರೇನು? ಒಂದು ದೇವಸ್ಥಾನಕ್ಕಾಗ್ಲಿ ಒಂದು ಮನೆಗಾಗ್ಲಿ ಏನು ಮುಖ್ಯ? ದ್ವಾರ, ಬಾಗಿಲು ಮುಖ್ಯ. ಬಾಗಿಲೇ ಇಲ್ಲದೆ ಹೋದ್ರೆ ಏನು ಪ್ರಯೋಜನ? ನಮ್ಮ ಶರೀರಕ್ಕೂ ಏನು ಮುಖ್ಯ? ದ್ವಾರ, ಬಾಯಿನೇ ಮುಖ್ಯ. ಹಾಗೆ ಬಾಯಿಯ ರೂಪದಲ್ಲಿರೋದು ದೇವಸ್ಥಾನದ ಬಾಗಿಲು. ಸೊ ಹಾಗಾಗಿ ಆ ಬಾಗಿಲು ಪ್ರತಿಷ್ಠೆ, ಮಹಾಲಕ್ಷ್ಮಿಯ ಪೂಜೆ, ಹೊಸಿಲು ಪ್ರತಿಷ್ಠೆ, ಮಹಾಲಕ್ಷ್ಮಿಯ ಪೂಜೆ, ಅದೇ ದೇಹಲಿ. ಶ್ರೀಸೂಕ್ತ ಹೋಮ, ಅದು ಕೂಡ ಶಾಸ್ತ್ರದಲ್ಲಿ ಹೇಳಿರೋ ಹಾಗೆ ಕಮಲದ ಹೂಗಳಿಂದ ಬಿಲ್ವದ ಪತ್ರೆಯಿಂದ ಸೇರಿ, ಅದೇ ರೀತಿ ಕಲಶದಲ್ಲಿ ಮಹಾಲಕ್ಷ್ಮಿಯ ಪೂಜೆ ಮತ್ತು ಸುಮಂಗಲಿ ಪೂಜೆಯನ್ನು ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿದ್ದೀವಿ. ಇದಕ್ಕಾಗಿ ಬೆಳಗ್ಗೆಯಿಂದಲೇ ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ದೇಹಲಿ ಪೂಜಾ, ದ್ವಾರಬಂಧ ಪ್ರತಿಷ್ಠಾ ಪೂಜಾ, ಶ್ರೀಸೂಕ್ತ ಹೋಮ, ಕುಂಭ ಪ್ರತಿಷ್ಠೆ, ಕುಂಭ ಪೂಜೆ ಮತ್ತು ಸುವಾಸಿನಿ ಅಂದರೆ ಸುಮಂಗಲಿ ಪೂಜೆಯನ್ನು ಮಾಡಿದ್ದೀವಿ. ಬ್ರಾಹ್ಮಣ ಪೂಜೆಗಳನ್ನೆಲ್ಲ ಮಾಡಿ ಸರಿಯಾದ ರೀತಿಯಲ್ಲಿ ಶಾಸ್ತ್ರ ಸಂಪನ್ನವಾಗಿ ಮಾಡಿದ್ದೀವಿ. ಎಲ್ಲ ಊರಿನ ಮುಖ್ಯಸ್ಥರು ನಮಗೆ ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ನಮ್ಮ ನಾಗರಾಜರವರು ಯಾವಾಗಲೂ ನಮಗೆ ಫೋನ್ ಮಾಡ್ತಾ ಇರ್ತಾರೆ. ಅವ್ರನ್ನ ಕರಡಕೆರೆ ನಾಗರಾಜ್ ಅಂತ ಮಾಡ್ಬಿಟ್ಟಿದ್ದೀವಿ. ಅವರು ಮೇಲ್ಕೋಟೆಯಲ್ಲಿ ಇದ್ದವರು, ಚಲುವರಾಯ ಸ್ವಾಮಿ ಅನುಗ್ರಹ ಅವ್ರಿಗಿತ್ತು, ಅಲ್ಲೇ ಓದ್ದವರು. ಅವರು
ನಿಂತ್ಕೊಂಡು ನಡೆಸ್ತಾ ಇದ್ದಾರೆ. ಅವ್ರ ಜೊತೆಗೆ ಎಲ್ಲ ಗ್ರಾಮಸ್ಥರು ಕೂಡ, ಯಾಕಂದ್ರೆ ಒಬ್ಬರನ್ನ ಹೇಳಿದ್ರೆ ತಪ್ಪಾಗುತ್ತೆ, ಯಾಕಂದ್ರೆ ಊರಿನ ಗ್ರಾಮಸ್ಥರೆಲ್ಲ ಮಾಡ್ತಾರೆ. ಆದ್ರೆ ನಮಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಇವರು ಮತ್ತು ಎಲ್ಲ ಗ್ರಾಮಸ್ಥರ ಪರವಾಗಿ ಇವರು ಫೋನ್ ಮಾಡ್ತಾ ಇರ್ತಾರೆ. ಇಲ್ಲಿನ ಅರ್ಚಕರುಗಳು ಕೂಡ ಬಹಳ ಶ್ರದ್ಧೆಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಮುಂದಕ್ಕೂ ನಡೆಸ್ತಾರೆ ಅನ್ನೋ ಭಾವನೆ ನಮ್ಗಿದೆ. ಅಂತಹ ಭವ್ಯವಾದ ದೇವಸ್ಥಾನ ಇವತ್ತು ನಿರ್ಮಾಣ ಆಗಿದೆ. ಎಲ್ಲ ಭಕ್ತಾದಿಗಳು ಇನ್ನು 30% ಆಗಬೇಕು. ಈ ಊರಿನ ಅಭಿಮಾನಿಗಳು, ಪ್ರಸನ್ನಾಂಜನೇಯ ಸ್ವಾಮಿಯ ಭಕ್ತರು ಇನ್ನೊಂದು 30%ಗೆ ಅವರಿಗೆ ಅನುಕೂಲವನ್ನು ಮಾಡಿಕೊಟ್ರೆ ಆ ದೇವಸ್ಥಾನ ಮೇ ತಿಂಗಳಲ್ಲಿ ಪ್ರತಿಷ್ಠೆ ಮಾಡಬೇಕು ಅಂತ ಭಗವಚ್ಛಾಸ್ತ್ರ ಶ್ರೀ ಪಾಂಚರಾತ್ರ ಆಗಮೋಕ್ತವಾಗಿ ಶ್ರೀ ಆಂಜನೇಯ ಸ್ವಾಮಿ ದೇವರ ಪ್ರತಿಷ್ಠಾಪನೆ ಮೇನಲ್ಲಿ ನಡಿಬೇಕು ಅನ್ನೋದು ನಮ್ಮ ಸಂಕಲ್ಪ. ಅದು ಭಕ್ತರ ಕೈಯಲ್ಲಿದೆ, ಆಂಜನೇಯನ ಕೈಯಲ್ಲಿದೆ, ನಡೆಸ್ಕೋತಾನೆ ಅನ್ನೋ ನಂಬಿಕೆ ನಮಗಿದೆ. ನಿಮಿಷ ಆಫ್ ಆಯ್ತೀವಿ ನೀಟಾಗಿ ಕೂಡ ನಾನೇ ಆಫ್ ಬಿಸಿಲು ಮತ್ತು ಕ್ಯಾಮ್ರಾ ಆನ್ ಇತ್ತಲ್ಲ ಅವಾಗಿಂದ ಏನು ಸಿಸ್ಟಮ್ ಅದ ಅವ್ನು ಹೇಳಿ ಭೂಮಿ ಹೇಳಿ ಎಲ್ಲ ಬಿಡಿ ಒಂದು ಎತ್ಕೊಂಡು ಆಮೇಲೆ ಹೆಂಗಾರ
वेदो भावः स्वाहा श्रिया इदन्न मम ओम ताम मावह जातवेदो ओम कामश्वं पुरुषारहं अश्वपूर्वामृतमधुम् देहली पूजार्थं द्वारबन्ध पूजार्थं संपादाज्ये विनियोगः ओम सेतुद्वार पाणी ಅಲ್ಲಿಗೆ ಹೊಸಲಿಗೆ ಜಾಗ ಬಿಡಿ ಇವ್ರೆ ಸ್ವಲ್ಪ ಜಾಗ ಬಿಡಿ ಹುಡುಗ सर्वमेवाप्नोति अहो इयं वै भूर्णाहुतिः अस्यामेव प्रतिष्ठते यावद्भूमण्डलं दत्ते सशैलभरकाननं तावत्तिष्ठतु मेधिन्यां सन्तिः पुत्रपौत्रकी शोभमानं सरं दीर्घायु ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.